ಸ್ವಾಮಿ, ನಾನು ಯಾರೋ ನನಗ್ ಗೊತ್ತಿಲ್ಲ. ನನ್ನ ಹಳೆ ಜೀವನದ ಬಗ್ಗೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನಾನು ಬದುಕ್ತಾ ಇದ್ದೀನಿ. ಅವ್ರ ಬಗ್ಗೆ, ನನ್ನ ಗಂಡನ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ದಾರಿ ತೋರ್ಸು ಸ್ವಾಮಿ. ನನ್ನವ್ರ ಹತ್ರಕ್ಕೆ ನನ್ನ ಮಕ್ಕಳನ್ನ ಸೇರ್ಸು. ಲೇ ಮೀನಾಕ್ಷಿ, ಬೇಗ ಟಿಫನ್ ತಗೊಂಡ್ ಬಾರೆ, ನಾನು ಸರ್ ಮನೆಗೆ ಹೋಗ್ಬೇಕು. ಇವತ್ತು ಅರ್ಜೆಂಟ್ ವರ್ಕ್ ಇದೆ. ಇಷ್ಟಕ್ಕೂ ಸಾರ್ ರೆಡಿ ಆಗಿದಾರೋ ಇಲ್ವೋ? ಹೇಳು ನಣಿ. ಗುಡ್ ಮಾರ್ನಿಂಗ್ ಸರ್. ರೆಡಿ ಆಗಿದ್ದೀರಾ ಸರ್? ಆಗಿದ್ದೀನಿ ನಣಿ, ಹೊರಡ್ತಿದ್ದೀನಿ. ಆಫೀಸ್ಗೆ ಅಲ್ವಾ ಸರ್? ಅಲ್ಲ, ನಿಮ್ ಮೇಡಮ್ ಅವ್ರ ಹತ್ರಕ್ಕೆ. ಗಂಗಾ ಮೇಡಮ್ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ ಸರ್? ಗೊತ್ತಿಲ್ಲ, ತಿಳ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ಆದ್ರೆ ಇವತ್ತು ಟೆಂಡರ್ ಇದೆ ಅಲ್ವಾ ಸರ್? ಗಂಗನ್ಗಿಂತ ನನಗೆ ಯಾವ್ದು ಮುಖ್ಯ ಅಲ್ಲ ನಣಿ. ಅದು ನಿಜನೇ ಸರ್. ನೀವು ಮೇಡಮ್ ಅವ್ರನ್ನ ಹುಡ್ಕೋದಕ್ಕೆ ಹೋಗಿ, ನಾನು ಆ ಟೆಂಡರ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಇಡ್ತೀನಿ ಸರ್. ಏನೇ ಟಿಫಿನ್ ರೆಡಿ ಆಯ್ತಾ? ದೇವ್ರೆ, ನೀನ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೆಯಾ ಅಂತ ನಮ್ಮ ಅಜ್ಜಿ, ಚಿಕ್ಕಮ್ಮ, ಗಂಗಾ, ಕೆಲವು ಕೋಟಿ ಜನರು ನಂಬ್ತಿದ್ದಾರೆ. ಆ ನಂಬಿಕೆಯಿಂದ ಕೈ ಮುಗಿದು ಕೇಳ್ತಿದ್ದೀನಿ, ನನ್ನ ಗಂಗಾ ಎಲ್ಲಿದ್ದಳೋ ನನಗೆ ತೋರ್ಸು ಸ್ವಾಮಿ. ಸ್ವಾಮಿ, ನನ್ನ ಗಂಡ ಎಲ್ಲಿದ್ದಾನೋ ನನಗೆ ತೋರ್ಸು. ನನ್ನ ಗಂಗನ ಹತ್ರಕ್ಕೆ ಸೇರ್ಸು. ನನ್ನ ಮಕ್ಕಳನ್ನ ನನ್ನ ಗಂಡನ ಹತ್ರಕ್ಕೆ ಸೇರ್ಸು. ಜೀವನದಲ್ಲಿ ಮೊದಲನೇ ಸರಿ ಕೈ ಮುಗಿದು ಕೇಳ್ತಿದ್ದೀನಿ. ನನ್ನ ಗಂಡನ ಹತ್ರಕ್ಕೆ ನನ್ನ ಮಕ್ಕಳನ್ನ ಸೇರ್ಸಿದ್ರೆ ಇದೇ ನನ್ನ ಕೊನೆ ಕೋರಿಕೆ ಆಗಿರುತ್ತೆ ಸ್ವಾಮಿ. ಕೈ ಚಾಚಿ ಬೇಡ್ಕೊಳ್ತಾ ಇದ್ದೀನಿ. ಅಜ್ಜಿ, ನಾವು ಭಯಪಟ್ಟಿದ್ದೆಲ್ಲ ನಡೀತಿದೆ ಚಂದ್ರಿಕಾ. ಯಾವತ್ತೂ ದೇವ್ರ ಮನೆ ಕಡೆ ಕೂಡ ನೋಡ್ದಿರೋ ಜೈ ಇವಾಗ ನೇರವಾಗಿ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಯಾವತ್ತು ಕೇಳ್ದೇರೋನ್ ಕೇಳ್ಕೊಂಡ್ರೆ ಆ ದೇವ್ರು ಕೂಡ ಅನುಗ್ರಹಿಸ್ತಾನಂತೆ. ಆ ಪ್ರಕಾರ ಇವತ್ತು ದೇವ್ರ ಜೈಗೆ ಗಂಗಾನು ತೋರಿಸ್ತಾನೇನೋ, ಇಬ್ರನ್ನು ಒಂದು ಮಾಡ್ತಾನೇನೋ. ಬನ್ನಿ ಅಜ್ಜಿ, ಜೈ ಏನ್ ಮಾಡ್ತಿದ್ದ ನೀವೇ ನೋಡಿ. ಜೈ, ಅಜ್ಜಿ, ನೀನು ದೇವ್ರ ಕೈ ಮುಗಿತಿದ್ಯಾ? ನಾನು ಗಂಗನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ತಪ್ಪೇನೂ ಇಲ್ಲ ಕಂದ, ದೇವ್ರ ದೊಡ್ಡವನು. ನಿನ್ನೂ ಗಂಗನ್ನು ಒಂದು ಮಾಡ್ತಾನೆ. ಗಂಗನ ಹುಡ್ಕೋದಕ್ಕೆ ಹೊರಡ್ತಿದ್ದೀನಿ ಚಿಕ್ಕಮ್ಮ. ಆರತಿ ಕೊಡಿ. ದೇವ್ರ ಹತ್ರ ಮನ್ಸಿಟ್ ಕೇಳ್ಕೊಂಡ್ರೆ ಅದ್ ಖಂಡಿತ ನಡೆಯುತ್ತೆ ಜೈ. ನಮ್ಮನೆ ಶಾಪನ ದೂರ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಗಂಗಾ ರೂಪದಲ್ಲಿ ಶಾಪ ದೂರ ಆಯ್ತು. ಶಾಪನ ಎದುರಿಸಿ ಗಂಗಾ ಬದುಕಿದಾಳೆ. ಈಗ ಗಂಗಾ ಎಲ್ಲಿದ್ದಾಳೆ ಅಂತ
ಆ ದೇವ್ರೇ ನಿನಗ್ ದಾರಿ ತೋರಿಸ್ತಾನೆ. ಕ್ಷೇಮವಾಗಿ ಹೋಗಿ ಗಂಗನ್ ಜೊತೆ ವಾಪಸ್ ಬಾ ಕಂದ. ಹೋಗಿ ಬರ್ತೀನಿ ಅಜ್ಜಿ. ಒಳ್ಳೇದಾಗ್ಲಿ ಜೈ. ಬರ್ತೀನಿ ಚಿಕ್ಕಮ್ಮ. ಏನ್ ಅಳಿಮಯ್ಯ, ಬೆಳಿಗ್ಗೆನೆ ಎಲ್ಲಿಗೆ ಹೊರಟೆ? ಗಂಗನ ಹತ್ರಕ್ಕೆ ಮಾವ. ಗಂಗನ್ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ. ಗಂಗಾ ಏನಾದ್ರೂ ಪಕ್ಕದ ಮನೆಯಲ್ಲೋ ಎದುರುಗಡೆ ಮನೆಯಲ್ಲೋ ಇದ್ದಾಳ ಜೈ? ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತ್ಯಾ? ಗಂಗಾ ಬದುಕೇ ಇದ್ದಾಳೆ ಅನ್ನೋದು ನಿಜ. ಗಂಗಾ ಈ ಊರಲ್ಲೇ ಇದ್ದಾಳೆ ಅನ್ನೋದು ಕನ್ಫರ್ಮ್. ಗಂಗಾ ನಮ್ಮ ಹತ್ರಕ್ಕೆ ಯಾಕೆ ಬಂದಿಲ್ಲ ಅನ್ನೋದು ಕನ್ಫ್ಯೂಷನ್. ಗಂಗನ್ನ ಯಾರೋ ತಡೀತಿದ್ದಾರೆ ಅನ್ನೋದು ಡೌಟ್. ಈ ಪ್ರಶ್ನೆಗಳಿಗೆ ಉತ್ತರನ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ. ಗಂಗನ್ ಜೊತೆನೆ ವಾಪಸ್ ಬರ್ತೀನಿ. ಗಂಗನ ಯಾರಾದ್ರೂ ತಡೆದ್ರೆ ಅವ್ರನ್ನ ಏನ್ ಮಾಡ್ತೀಯ ಅಳಿಮಯ್ಯ? ಗಂಗನ ಬಂದಿಯಾಗಿ ಮಾಡಿದವ್ರನ್ನ ಈ ಭೂಮಿ ಮೇಲೆ ಇರೋಕ್ ಬಿಡಲ್ಲ. ಅವ್ರು ಯಾರೋ ಎಂತ ಅವರು ರಿಸ್ಕ್ ಯಾಕೆ ಜೈ? ಅವ್ರು ಯಾರಾದ್ರೂ ಎಂಥವ್ರಾದ್ರೂ ಕೊನೆಗೆ ನನ್ನ ಸ್ವಂತದವ್ರಾಗಿದ್ರು ಸರಿ, ಸುಮ್ಮನೆ ಬಿಡಲ್ಲ. ನೈಟ್ ಗಂಗಾನ ಯಾರ್ ಕರ್ಕೊಂಡ್ ಬಂದ್ರು ಅನ್ನೋ ವಿಷಯನ ಹುಡ್ಕಿದ್ರೆ